ಅಯ್ಯೋ ಅಯ್ಯೋ ಅಯ್ಯಯ್ಯೋ ಏನಪ್ಪ ಆಯಿತು ಮುಂಬೈ ಇಂಡಿಯನ್ಸ್ನ ಕತೆ ಅವ್ರ ಅವಸ್ಥೆ ನೋಡ್ತು ಅಂತಂದರೆ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ ಮಾಮ್. ಇವತ್ತು ನಾನು ಬೇರೆ ಪ್ರೊಡಿಕ್ಷನ್ ಮುಂಬೈ ಇಂಡಿಯನ್ಸ್ ಅಂತ ಕೊಟ್ಟಿದೆ, ಇವ್ರು 243 ಹೊಡಿತಾ ಇದ್ದಂಗೆ ಇವತ್ತು ಪ್ರೊಡಿಕ್ಷನ್ ಸಕ್ಸ್ ಆಯಿತು ಗುರು ಅಂತ ಅನ್ಕೊಂಡು ಕೂತ್ಕೊಳ್ಳೋಂಥ ಟೈಮಲ್ಲಿ ಮುಂಬೈ ಇಂಡಿಯನ್ಸ್ ಇಷ್ಟೆಲ್ಲ ವರ್ಸ್ಟಾಗೆಲ್ಲ ಸೋಲಲ್ಲ. ಇವ್ರದ್ದು ಬೌಲಿಂಗ್ ಅಟ್ಯಾಕು, ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್, ಎಸ್ಪೆಷಲಿ ಪೇಸ್ ಅಟ್ಯಾಕು, ಹಾರ್ದಿಕ್ ಪಾಂಡ್ಯ, ಬುಮ್ರಾ, ಟ್ರೆಂಟ್ ಬೋಲ್ಟು ಇಂಥ ಒಂದು ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡು ಹೋಗ್ತಿರೋಂಥ ಟೀಮ್ ಸೋತೋಗ್ಬಿಡ್ತದಾ ಅಂತ ಅಂದ್ಕೊಂಡಿದ್ವಿ. ಇನ್ಫ್ಯಾಕ್ಟ್ ಇವ್ರು ಇನ್ಎಕ್ಸ್ಪೀರಿಯನ್ಸ್ ಇರೋಂಥವ್ರನ್ನೇ ಒಡ್ಸ್ಕೊಂಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಸ್ವಲ್ಪನಾದ್ರು ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಇವ್ರು ನೋಡಿದ್ರೆ ನಾಯಿ ಚಚ್ಚಿಸ್ಕೊಂಡಿದ್ದು ಮುಂಬೈ ಇಂಡಿಯನ್ಸು. ಅಲಾಗರು ಇವತ್ತು 143 144 ಅಲ್ಲ ಟಾರ್ಗೆಟಲ್ಲಿ 170 ಕೊಟ್ಟರು, 170 180 ಕೊಟ್ಟಿದ್ರು ಕೂಡ ಚೇಸ್ ಆನ್ ಮಾಡಿ ಬಿಸಾಗಿರೋರು SRH ಅವರು. ಆ ಥರ ಕಾಣಿಸ್ಕೊಂತಿದ್ದು 1 ಓವರ್ ಸ್ಪೇರ್ ಹೊಡೆದವ್ರೆ ಎಲ್ಲೂ. ಅಲ್ಲಾಗರು ಲೆಜೆಂಡ್ರಿ ಚೇಸ್ ಇವತ್ತು. ಇವ್ರದ್ದು 145 6 ಇತ್ತು ಅಂತ ಕಾಣಿಸುತ್ತೆ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಲಾಸ್ಟು ಇದ್ದಿದ್ದು ಇವ್ರದ್ದು. ಸೊ ಬೆಸ್ಟ್ ಇದ್ದಿದ್ದು. ಇವಾಗ ಹೈಯೆಸ್ಟ್ ಸಕ್ಸಸ್ಫುಲ್ ರನ್ ಚೇಸ್ ಅಂತ ಬಂದಾಗ ಎರಡನೇ ಬೆಸ್ಟ್ ಆಗುತ್ತೆ ಇವ್ರದ್ದು. ಮುಂಬೈ ಇಂಡಿಯನ್ಸ್ ಪರವಾಗಿ ನೋಡ್ತು ಅಂತಂದರೆ ಮುಂಬೈ ಇಂಡಿಯನ್ಸ್ ಈ ರೇಂಜಿಗೆಲ್ಲ ಸೋತೆ ಎಲ್ಲ ಇಷ್ಟೇ ತೆಗೆದು ನೋಡ್ತು ಅಂದರೆ ಬಟ್ ಅವಮಾನ ಹ್ಯೂಮಿಲಿಯೇಷನ್ ಆಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ಗೆ. ಅದು ಇಂಥ ಕ್ವಾಲಿಟಿ ಇರೋವಂಥ ಹೆಸರುವಾಸಿ ಇರೋವಂಥ ಬೌಲರ್ಸ್ಗಳನ್ನ ಇಟ್ಕೊಂಡು, ಎಸ್ಪೆಷಲಿ ಪೇಸರ್ಸ್ಗಳನ್ನ ಇಟ್ಕೊಂಡು ಕೂಡ ಈ ಒಂದು ಟಾರ್ಗೆಟ್ನ ಡಿಫೈಂಡ್ ಮಾಡ್ಕೊಳ್ತಿಕ್ಕಾಗಿಲ್ಲ ಅಂತಂದರೆ ಬುಮ್ರಾಗೂ ಬಿಟ್ಟಿಲ್ಲ ಗುರು. ಇವತ್ತು ಬುಮ್ರಾಗೂ ಹೊಡೆದಾಕ್ಬಿಡ್ತಾರೆ, ಸರಿಯಾಗಿ ಚಚ್ಚಾಕ್ಬಿಡ್ತಾರೆ. ಏನು ವಾಂಚಿದ್ದು ಹಾಕೊಂಡು ಯಪ್ಪ ಯಪ್ಪ ಯಪ್ಪ. ಇವತ್ತು ರನ್ ಫ್ಲೋನೇ ಅದ್ದೂರಿ ರನ್ ಫ್ಲೋನೇ ನೋಡ್ಬಿಡ್ವಿ ಇವತ್ತು. ಎಷ್ಟಾಗಿರೋ ಆಲ್ಮೋಸ್ಟ್ ಕ್ಲೋಸ್ ಟು 500 ರನ್ ನೋಡಿದ್ದೀವಿ ನಾವು ಇವತ್ತು. ಸೈಕಾಗಿ ಕೊಟ್ಟವ್ರು ಎಲ್ಲರೂ, ಈ ಟೀಮವರು ಕೊಟ್ಟವ್ರು, ಆ ಟೀಮವರು ಕೊಟ್ಟವ್ರೆ. ಕಂಗಾಲಾಗಿರೋದು ಎರಡು ಟೀಮ್ನ ಬೌಲರ್ಸ್ಗಳಷ್ಟೇ ಅಲ್ಲಿ. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸ್ನ ಬೌಲರ್ಸ್ಗಳೇ ಜಾಸ್ತಿ ಕಂಗಾಲಾಗಿರೋದು ಅವರಿಗೆ ಕಂಪೇರ್ ಮಾಡ್ತು ಅಂತಂದರೆ. ಸೊ ಬೆಸ್ಟಲ್ಲೇ ಬೆಸ್ಟ್ ಆಗಿ ನೋಡ್ತು ಅಂತಂದರೆ ಇಲ್ಲಿ SRH ಅವರ ಬೌಲರ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಇವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಸೊ ಏನು ಗುರು ಆಡಿದ್ದು ಇವತ್ತು. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಆಶ್ಚರ್ಯಕರವಾಗಿ. ಮುಂಬೈಯಲ್ಲಿ ಇಲ್ಲ ಗುರು, ಡ್ಯೂ ಫ್ಯಾಕ್ಟ್ರಿ ಎಲ್ಲ ನನ್ನ ಇದಕ್ಕೆ ಸಮಾನ, ನಾನು ಬೌಲಿಂಗ್ ಅಲ್ಲ ಬ್ಯಾಟಿಂಗ್ ಮಾಡ್ತೀನಿ ಈ ಸಲ. ಕೇವಲ 6 ಸಲ 7 ಸಲ ಅಷ್ಟೇ ತೊಗೊಂಡಿರೋದು ಬ್ಯಾಟಿಂಗ್ನ ಈ ಸಲ. ಇನ್ನೆಲ್ಲರೂ ಕೂಡ ಬೌಲಿಂಗೇ ತೊಗೊಂಡ್ರು ಟಾಸ್ ಗೆದ್ದರು. ವಿಚಿತ್ರಕರವಾಗಿ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರೆ ಸಲ ಬ್ಯಾಟಿಂಗ್ ಆಗ್ಬಿಟ್ಟು ಡಿಫೆಂಡ್ ಮಾಡ್ಕೊಂಡು ಗೆಲ್ಲೋಣ ಅಂತ. ಬಟ್ ಡಿಫೆಂಡ್ ಅಂದರೆ ಇವ್ರಿಗೆ ಏನಿತ್ತು ಅಂದರೆ ಬ್ಯಾಕ್ ಎಂಡಲ್ಲಿ ಸನ್ರೈಸರ್ ಹೈದರಾಬಾದಿಗೆ ಬ್ಯಾಟಿಂಗ್ ಫಸ್ಟ್ ಕೊಟ್ಬಿಡ್ತಾರೆ, ಹಾವಳಿ ಮಾಡಿಬಿಡ್ತಾರೆ, ರುಬಾಕ್ಬಿಡ್ತಾರೆ, 270 280 ಕೊಟ್ಬಿಡ್ತಾರೆ. ಯಾಕಂದರೆ ಅವ್ರ ಸ್ಟ್ರೆಂತೇ ಬ್ಯಾಟಿಂಗು ಸನ್ರೈಸರ್ ಹೈದರಾಬಾದ್ ಅವ್ರದ್ದು. ಸೊ ಅದಕ್ಕೋಸ್ಕರ ಇವ್ರಿಗೆ ಬ್ಯಾಟಿಂಗ್ ಕೊಡೋದು ಬೇಡ, ಇವ್ರು ಬ್ಯಾಟಿಂಗ್ ಆಡೋದಕ್ಕೆ ಆಡ್ಬಿಟ್ಟು ಚೆನ್ನಾಗಿ ಮಾಡೋಣ ಅನ್ನೋದಕ್ಕಿಂತ ಸನ್ರೈಸರ್ ಹೈದರಾಬಾದಿಗೆ ಬ್ಯಾಟಿಂಗ್ ಕೊಡೋದು ಬೇಡ ಅನ್ನೋದು ಫಸ್ಟ್ ತಲೆಲಿರುತ್ತೆ ಇವರಿಗೆ. ಸೊ ಹಿಂದೆ ಬರೀ ಇವಾಗ ಫಸ್ಟ್ ಇಯರ್ ಮಾತ್ರ ಅಂತಲ್ಲ, ಸೊ ಆಗಲೇ ಒಂದು 2 ವರ್ಷದಿಂದನೂ ಕೂಡ ಈ ಒಂದು ಟ್ರೆಂಡ್ ನಡೀತಾನೆ ಇದೆ. ಸನ್ರೈಸರ್ ಹೈದರಾಬಾದ್ ಫಸ್ಟು ಏನಾದ್ರು ಬ್ಯಾಟಿಂಗ್ ಆಡ್ತು ಅಂದರೆ ಹೆವಿ ಟಾರ್ಗೆಟ್ನ ಕೊಡ್ತಾರೆ ಅಂತ. ಬಟ್ ಇವರು ಕೂಡ ಹೆವಿ ಟಾರ್ಗೆಟ್ನ ಕೊಟ್ಟರು. 244 ಇಟ್ಸ್ ನಾಟ್ ಎ ಸ್ಮಾಲ್ ಟಾರ್ಗೆಟ್, ಇದು ಹೆವಿ ಟಾರ್ಗೆಟೇ. ಬಟ್ ಇದು ನೋಡಿದ್ದೀವಿ ಈ IPL ಯಾವುದೇ ಟಾರ್ಗೆಟ್ ಆದ್ರೂ ಕೂಡ, ಈವನ್ 300 ಟಾರ್ಗೆಟ್ ಆದ್ರೂ ಕೂಡ ಅದು ಚೇಸಬಲ್ ಅಂತಲೇ ಅನ್ನಿಸ್ಬಿಡುತ್ತೆ ಒಂದೊಂದು ಟೈಮ್ ನೋಡ್ತು ಅಂತಂದಾಗ. ಪಂಜಾಬ್ ಕಿಂಗ್ಸ್ ಅವರೇ ಚೇಸ್ ಮಾಡಿದ್ರಲ್ಲಪ್ಪ ಹಿಸ್ಟಾರಿಕ್ ಟಾರ್ಗೆಟ್ನ, 265 ಟಾರ್ಗೆಟ್ನ ಚೇಸ್ ಆನ್ ಮಾಡಿ ಬಿಸಾಕಿದ್ರು ಈ ವರ್ಷ. ಸೊ ಇದೆಲ್ಲ 244 ಒಂಥರ ಅದ್ರ ಮುಂದೆ ನೋಡ್ತು ಅಂದರೆ ಜುಜುಬಿ ಅಂತಲೇ ಅನ್ಸೋದು. ಏನೇನು ಹೊಸ್ತಾ SRH ಅವ್ರು ಮಾಡಿಲ್ವ ಇತಿಹಾಸದಲ್ಲಿ? ಮಾಡೋದನ್ನೇ ಮತ್ತೆ ಮಾಡೋದಕ್ಕೆ ದೊಡ್ಡ ವಿಷಯ ಆಗಲಿಲ್ಲ SRH ಅವರಿಗೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಕಮ್ಮಿನೇ ಅಲ್ವಾ ಮಾಡಿ ತೀರಿದ್ರು. ಅಲ್ಲ ಪಾಪ ರಿಯಾನ್ ರಿಕಾರ್ಡನ್ ನೋಡಿ 44 ಬಾಲಿಗೆ ಸೆಂಚುರಿ ಹೊಡೆದು ರೆಕಾರ್ಡ್ ಮಾಡಿದರೆ ಮುಂಬೈ ಇಂಡಿಯನ್ಸ್ಗೆ. ಫಾಸ್ಟೆಸ್ಟ್ ಸೆಂಚುರಿ ಬೈ ಮುಂಬೈ ಇಂಡಿಯನ್ಸ್ ಬ್ಯಾಟರ್ ಯಾರು ಅಂದರೆ ಅದು ರಿಯಾನ್ ರಿಕಲ್ಟನ್. ಹೌದು ನೋಡಿ, ತಿಲಕ್ ವರ್ಮಾಗೆ ಸೆಂಚುರಿಗೆ ಬಂದಿದೆ, ಕ್ವಿಂಟನ್ ಡಿಕಾಕ್ ಸೆಂಚುರಿಗೆ ಬಂದಿದೆ ಈ ಸೀಸನು. 3 ಜನ ಸೆಂಚುರಿ ಇಕ್ಕಿದ್ರೂ ಕೂಡ ಒಂದು ಟೀಮಿಂದ 2 ಮ್ಯಾಚ್ ಗೆಲ್ಲರೆಲ್ಲ ಸುಸ್ತಾಗೋಗ್ಬಿಟ್ರಲ್ಲ ಮುಂಬೈ ಇಂಡಿಯನ್ಸು. ಏನು ಹೇಳೋಣ ಇವರ ಕತೆನ, ಇವರ ಅವಸ್ಥೆನ. ಪಾಪ ರೋಹಿತ್ ಶರ್ಮಾಗಂತೂ ಬರೋದಕ್ಕೇ ಆಗ್ತಾಯಿಲ್ಲ. ಅದು ಏನಾಗಿದೆ ಕ್ಲಾರಿಟಿನೇ ಸಿಗ್ತಾಯಿಲ್ಲ ಅವ್ರ ರಿಲೇಟೆಡ್. ಎಷ್ಟು ಮ್ಯಾಚ್ ಆಡೋದಕ್ಕಾಗೋದಿಲ್ಲ. ಮೊದಲ ಧೋನಿ ಥರ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ಹೇಳ್ತಾ ಇರೋದು ಬತ್ತೀವಿ ಅಂತ ಅಪ್ಡೇಟ್ ಬರ್ತದೆ, ಬಟ್ ಬರೋಲ್ಲ, ಆಡೋದಿಲ್ಲ. ಸೊ ಆ ಥರ ಆಗ್ತದೆ. ಬಟ್ ಓಪನಿಂಗ್ ಪ್ಲೇಯರ್ ವಿಚಾರಕ್ಕೆ ಬಂತು ಅಂದರೆ ಮೆಚ್ಕೊಳ್ಳೇಬೇಕು. ವಿಲ್ ಜಾಕ್ಸ್ ಜೊತೆಗೆ ಇವರು ಸಖತ್ತಾಗಿ ನಾಡ್ರು. ರಿಯಾನ್ ರಿಕಲ್ಟನ್ನು ಪೋಪ್ಲಲ್ಲಿ 78 ರನ್ ಹೊಡಿತಾರೆ, ನೋ ಲಾಸ್ 78 ರನ್ನು. ಇವ್ರದ್ದೇನು ನೋ ಲಾಸ್, ಅವ್ರದ್ದು ಹೇಳಿ ಎಷ್ಟು 92 93 ರನ್ ಹಾಕೊಂಡು ವಾಂಚಿದ್ರಲ್ಲಿ. ಇವ್ರು 78 ರನ್ ನೋಡಿದ್ರೆ ಅವ್ರು ನೋ ಲಾಸ್ಗೆ 90+ ರನ್ನ ವಾಂಚಿಕ್ಕಿದ್ರು. ಸೊ ಇವ್ರದ್ದು ಬೆಟರ್ ಅಂತಲೇ ಹೇಳ್ಬೋದು ಹಂಗೆ ನೋಡೋಕೆ ಹೋಯ್ತು ಅಂದರೆ. ರಿಯಾನ್ ರಿಕಲ್ಟನ್ ಜೊತೆಗೆ ವಿಲ್ ಜಾಕ್ಸ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಹಾವಳಿನ. ಅದಾದ ನಂತರ ಅದನ್ನು ಕಂಟಿನ್ಯೂ ಮಾಡಿದ್ದು ರಿಯಾನ್ ರಿಕಲ್ಟನ್ನು. 40+ ರನ್, ಎಷ್ಟು 22 ಬಾಲಿಗೆ 46 ರನ್ ಹೊಡೆದಿದ್ದಾರೆ. ಸಖತ್ತಾಗಿ ಆಡಿದ್ದಾರೆ. ಬ್ಯಾಟಿಂಗ್ ಅಂತೂ ಕನ್ವಿನ್ಸಿಂಗಾಗಿ ಆಡಿದ್ರು ಇವತ್ತು. ಅಂದರೆ ಟಾಪ್ ಆರ್ಡರ್ ಅವ್ರದ್ದು ಕಾಂಟ್ರಿಬ್ಯೂಟ್ ಜಾಸ್ತಿ ಮಾಡಿದ್ರು. 93 ರನ್ನ ಪಾರ್ಟ್ನರ್ಶಿಪ್ ಬಂತು. ಸೊ ವಿಲ್ ಜಾಕ್ಸ್ ಈ ಕಡೆಯಿಂದ ನಿತೀಶ್ ಕುಮಾರ್ ರೆಡ್ಡಿಗೆ ಕಾಟ್ ಬಿಹೈಂಡ್ ಆಗ್ತಾ ಇದ್ದಂಗೆ ಆಲ್ಮೋಸ್ಟ್ ನೋಡಿ ಸಿಮಿಲರ್ ಆಗಿದೆ. 8 ಓವರ್ ಆದ ನಂತರ ಇಲ್ಲೂ ಕೂಡ ವಿಕೆಟ್ ಬಿದ್ದಿರೋದು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಅವ್ರ ಕಡೆನೂ ಅಷ್ಟೇ 8 ಓವರ್ ಆದ ನಂತರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿರೋದು. ಅಲ್ಲಿವರೆಗೂ ವಿಕೆಟ್ಸೇ ಬಿದ್ದಿಲ್ಲ. ಸೊ ಒಂಥರ ಕಾಂಟ್ರಾಸ್ಟಿಂಗ್ ಆಗಿತ್ತು, ಕೋ ಇನ್ಸಿಡೆಂಟ್ ಆದಂಗಿತ್ತು ಎರಡೂ ಕಡೆಯೂ ಕೂಡ.
ಪೋಪ್ಲಲ್ಲಿ ವಿಕೆಟೇ ಕಳ್ಕೊಂಡಿಲ್ಲ ಎರಡು ಟೀಮೂ ಕೂಡ. ಅದಾದ ನಂತರ 8 ಓವರ್ ಆದ ನಂತರನೇ ಕಳ್ಕೊಂಡಿರೋದು, ಅದು 8ನೇ ಓವರ್ನೇ ಕಳ್ಕೊಂಡಿರೋದು ವಿಕೆಟ್ಸ್ಗಳನ್ನ, ಅದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳನ್ನ ಕಳ್ಕೊಂಡಿರೋದು. ಸೊ ಇವ್ರು ಔಟ್ ಆಗ್ತಾ ಇದ್ದಂಗೆ ಪಟ್ಟನಂಗೆ ಅಲ್ಲಿ ಬರ್ತಾರಪ್ಪ ತಿಲಕ್ ವರ್ಮ. ಏನು ಈ ತಿಲಕ್ ವರ್ಮನ ಮೇಲೆ ಕಳಿಸ್ತಾರೆ, ಕೆಳಗೆ ಕಳಿಸ್ತಾರೆ, ಏನೋ ಹೆಂಗೆ ಬೇಕೋ ಒಂದೊಂದು ಕಳಿಸ್ತಾರಲ್ಲ, ಒಂದೊಂದು ಮ್ಯಾಚ್ ಮೇಲೆ ಕಳಿಸ್ತಾರೆ, ಒಂದೊಂದು ಮ್ಯಾಚ್ ಕೆಳಗೆ ಕಳಿಸ್ತಾರೆ, ಅರ್ಥನೇ ಆಗ್ತಿಲ್ವಲ್ಲ ಅವ್ರದ್ದು ಕೇಸು. ಸೊ ಇಲ್ಲಿ ತಿಲಕ್ ವರ್ಮ ಬಾಟಮಲ್ಲಿ ಬರ್ತಾರೆ, ಸೂರ್ಯಕುಮಾರ್ ಯಾದವ್ ಬದಲಾರಪ್ಪ ಬಂದರು, 5 ನೋಡಿದ್ರು ನೋಡಿ, ಪಟ್ಟನಂಗೆ 2 ವಿಕೆಟ್ ಗಾನಲ್ಲಿ. 5 ನೋಡಿದ್ರು, ಸೀದಾ ಅಲ್ಲಿ ಪುಲ್ ಹೊಡೆಯೋದಕ್ಕೆ ಅಂತ ಹೋಗಿದ್ರು, ಸೀದಾ ಆರಾಮಾಗಿ ಫೈನಲಿಗೆ ಕ್ಯಾಚ್ ಕೊಟ್ಬಿಟ್ಟು ಪಟಾರನಿಗೆ ಹೋಗ್ತಾರೆ. ಇಶಾನ್ ಬಾಲಿಂಗ ಫುಲ್ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಏನು ಹೇಳೋಣ ಸೂರ್ಯ ಅಣ್ಣಂಗೆ, ಈ ಸೀಸನು ಮರೆತು ಹೋಗಬೇಕಾದಂಥ ಸೀಸನ್ ಆಗೋಗ್ಬಿಟ್ಟಿದೆ ಪಾಪ ಸೂರ್ಯಕುಮಾರ್ ಯಾದವ್ಗೆ. ಅಯ್ಯೋ ಪಾಪ ಅಂತ ಅನ್ನಿಸ್ದೆ ಅವ್ರ ಬ್ಯಾಟಿಂಗ್ ನೋಡ್ತು ಅಂತ ಅಂದಾಗ. ಯಾವಾಗ ಫಾರ್ಮ್ ಕಂಡ್ಕೊಂತಾರೆ ಇವರಂತೂ ಮುಂಬೈ ಇಂಡಿಯನ್ಸು ತೆಗೆದಾರೋ ಸೈಡಿಗೆ ಕೂರಿಸ್ಕೊಳೋ ಅಂತ ಅನ್ನಿಸ್ಬಿಡ್ತದೆ ಇವ್ರು ಆಡ್ತಿರೋಂಥ ಫ್ಲೋ ನೋಡ್ತು ಅಂತಂದಾಗ. ಫಾರ್ಮಲ್ಲೇ ಕಾಣಿಸ್ತಾ ಇಲ್ಲ, ಆ ಒಂದು ಇದು ಕಾಣಿಸ್ತಾ ಇಲ್ಲ ಅವ್ರಿಗೆ. ಇಲ್ಲ ಅವ್ರಿಗೆ ಏನಾದ್ರು ಒಂದು ಪಾಸಿಟಿವಿಟಿ ಏನಾದ್ರು ತೊಗೊಂಡ್ಬರ್ಬೋದು ಮ್ಯಾಚ್ಗೆ ಅನ್ನೋದು ಕೂಡ ಕಾಣಿಸ್ತಾ ಇಲ್ಲ. ಅವ್ರು ರನ್ ಹೊಡಿತಾರೆ ಅಂತಲೇ ಅನ್ನಿಸ್ತಿಲ್ಲ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರು. ಸಿಕ್ಕಾಪಟ್ಟೆ ಕುಗ್ಗಿದ್ದಾರೆ. ಈ ಕುಗ್ಗಿರೋದು ವಾಪಸ್ ರಿಟರ್ನ್ ಆಗ್ಬಿಟ್ಟು ವಾಪಸ್ ಬರಲಿ ಅಂತಲೇ ಕೇಳ್ಕೊಳ್ಳೋದು ನಾವು ಕೂಡ. ಸೊ ಇದು ಯಾವಾಗ ಬರ್ತಾರೋಪ್ಪ, ನನಗೇನೋ ಹೋಪ್ಸ್ ಅಷ್ಟೇನಾಗಿ ಸೂರ್ಯಕುಮಾರ್ ಯಾದವ್ ಬಗ್ಗೆ ಇಲ್ಲ ಈ ಸೀಸನ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾರೆ ಇನ್ನು ಅಪ್ಕಮಿಂಗ್ ಮ್ಯಾಚ್ಗಳಲ್ಲಿ ಅಂತ. ಸೊ ಇವರು ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸ್ ಆಗ್ತಾ ಇದ್ದಂಗೆ ಅಲ್ಲಿ ಸ್ವಲ್ಪ ನಮಂದಿರು ಒಂದು ಸ್ವಲ್ಪ ಬಾಲ್ನ ವೇಸ್ಟ್ ಮಾಡೋದು ಅಂತ ಹೇಳ್ಬೇಕು. ಆಲ್ಮೋಸ್ಟ್ 17 ಬಾಲ್ಗೆ 20+ ರನ್ಸ್ನ ಹೊಡೆದಿದ್ದಾರೆ. ಸೊ ಇನ್ನೂ ಸ್ವಲ್ಪ ಕ್ವಿಕ್ ಸಕ್ಸೆಷನಲ್ಲಿ ಬರಬೇಕಾಗಿತ್ತು ಅವರ ಬ್ಯಾಟಿಂದ. ಅವರು ಕೂಡ ಇನ್ನೇನು ಅಲ್ಲಿ ಸೀದಾ 6 ಹೊಡೆದಕ್ಕೆ ಹೋಗ್ಬಿಟ್ಟು ಮೇಲೆ ಕೊಡ್ಬಿಟ್ಟು ಬೌಂಡ್ರಿಯಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸೊ ಬೌಲಿಂಗ್ ಸಖತ್ತಾಗಿನೇ ಮಾಡಿದ್ದಾರೆ ಹಂಗೆ ನೋಡ್ಕೊರೆ. ಪ್ರಫುಲ್ ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಪ್ರಫುಲಿಗೆ ಇವತ್ತು 2 ವಿಕೆಟ್ ಬಿದ್ದಿದೆ. ಲಾಸ್ಟಿಗೆ ತಿಲಕ್ ವರ್ಮ ಲಾಸ್ಟ್ ಓವರ್ಲು ಒಂದು ತಿಲಕ್ ವರ್ಮ ಅವರ ವಿಕೆಟ್ ಬಿತ್ತು ಅಂತಂದರೆ ಮೇಲ್ಗಡೆ ಇವ್ರ ವಿಕೆಟ್ ಬಂದಿದ್ದು. ಅಲ್ಲಿ ಮಧ್ಯದಲ್ಲಿ ಇಶಾನ್ ಬಾಲಿಂಗ್ ಅವರು ಒಂದು ವಿಕೆಟ್ ತೆಗೆದಿದ್ದಾರೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರ ವಿಕೆಟು ಇವ್ರು ಎತ್ತಿದ್ದಾರೆ. ಹುಸೈನ್ ಅವರು ಸೀದಾ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮೆಚ್ಕೊಬೇಕು, 15 ಬಾಲ್ಗೆ 30 ಹೊಡೆದಿದ್ದಾರೆ. ಸೊ ಅವರು ಅಗ್ರೆಸಿವ್ ಆಗೇ ಆಡಿದ್ರು. ಅಲ್ಲಿ ಲಾಂಗ್ ಆಫಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸೊ ಅಗ್ರೆಸಿವ್ ಇಂಟೆಂಟ್ ಇರಲೇಬೇಕಾಗಿತ್ತು, ಹೊಡಿಲೇಬೇಕಾಗಿತ್ತು, ಬೇರೆ ವಿಧಿ ಇಲ್ಲ. ಅಲ್ಲಿ ಚಚ್ಚಬೇಕಾಗಿತ್ತು. ಅಲ್ಲಿ ಲಾಸ್ಟ್ 2 ಓವರ್ಲಿ ಏನು ಮಾಡೋಕ್ಕಾಗತ್ತೆ, ಅಗ್ರೆಸಿವ್ ಆಗಿ ಆಡಲೇಬೇಕಾಗಿತ್ತು. ಇಲ್ಲಿ ಮಿಸ್ ಮಾಡಿದ್ದೇನೆ ಮುಂಬೈ ಇಂಡಿಯನ್ಸ್ ಅಂತಂದರೆ ಪರವಾಗಿಲ್ಲ. ಪೋಪ್ಲೆ 78 ಹೊಡೆದಿದ್ದಾರೆ. ಮಿಡ್ಲ್ ಓವರ್ಸ್ ಸೈಕಾಗಿ ಆಡಿದ್ದಾರೆ ಮುಂಬೈ ಇಂಡಿಯನ್ಸು. ಆಲ್ಮೋಸ್ಟ್ 120+ ರನ್ಸ್ನ ಹೊಡೆದಿದ್ದಾರೆ. ಬಟ್ ಡೆತ್ ಓವರ್ಸ್ ಅಂತ ಬಂದಾಗ ಸ್ಲಾಗ್ ಓವರ್ಸಲ್ಲಿ 17 to 20 ಓವರ್ಸ್ ಏನಿದೆ 4 ಓವರಲ್ಲಿ ಇವ್ರು ಹೊಡೆದಿರೋದು ಕೇವಲ 42 ರನ್ನು. ಇನ್ನೂ ಜಾಸ್ತಿ ಬೇಕಾಗಿರುತ್ತೆ. ಮಿಡ್ಲ್ ಓವರ್ಸ್ಗೆ ಕಂಪೇರ್ ಮಾಡ್ತು ಅಂದರೆ ಇದು ಸ್ವಲ್ಪ ಕಮ್ಮಿನೇ ಆಯಿತು. 2 ವಿಕೆಟೋ 3 ವಿಕೆಟೋ ಕಳ್ಕೊಂಡಿದ್ದಾರೆ. ಸೊ 2 ವಿಕೆಟ್ನ ಕಳ್ಕೊಂಡಿದ್ದಾರೆ. ಜೊತೆಗೆ ರನ್ಸ್ಗಳು ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಸ್ಲಾಗ್ ಓವರ್ಸಲ್ಲಿ ಆ್ಯಕ್ಚುಲಿ SRH ಅವರ ಬೌಲರ್ಸ್ಗಳು ಸಖತ್ತಾಗಿ ಮಾಡಿದ್ರು ಅಂತ ಹೇಳಬೇಕು. 40+ ರನ್ಸ್ ಅಂದರೆ 42 ರನ್ಸಲ್ಲಿ ದೊಡ್ಡ ಡೀಲೇನಲ್ಲ. ಅಲ್ಲಿ 4 ಓವರ್ಗೆ 24 ಬಾಲಿಗೆ 40 ರನ್ ಅಂತಂದರೆ ಇದೇನು ದೊಡ್ಡ ಡೀಲೇನಲ್ಲ ಅಲ್ಲಿ. ಅದು ಡೆತ್ ಓವರ್ಸಲ್ಲಿ ಇವ್ರು ಆಡ್ತಿದ್ದಂಥ ರೀತಿಗೆ, ಮಿಡ್ಲ್ ಓವರ್ಸ್ ಆಡಿದ್ದಂಥ ರೀತಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಸಖತ್ತಾಗಿ ಮಾಡಿದ್ರು. ಅಂದರೆ ಅವ್ರಿಗೆ ಫಾರ್ಚುನೇಟ್, ಇವ್ರಿಗೆ ಅನ್ಫಾರ್ಚುನೇಟ್ ಮುಂಬೈ ಇಂಡಿಯನ್ಸ್ಗೆ. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಆನ್ ಮಾಡೋದಕ್ಕೆ ಅಂತ ಬಂದ್ರಪ್ಪ. 244 ಬಿಗ್ ಟಾರ್ಗೆಟ್ನ ಯಪ್ಪ 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 ಕೊಟ್ರೋ ಟ್ರಾವೆಲ್ ಸೈಡು ಇವ್ರು ಬಿಟ್ರು ಕ್ಯಾಚ್ನ. ಏನು ಕೇಳ್ತೀರಾ, ನಮ್ಮಂದಿರು ಎಷ್ಟು ಕ್ಯಾಚಪ್ಪ ಡ್ರಾಪ್ ಮಾಡಿರೋದು ಇವತ್ತು. ಟ್ರಾವೆಲ್ ಸೈಡ್ದೇ ಬಿಟ್ಬಿಟ್ರು ಅಂತ ಕಾಣಿಸುತ್ತೆ 3 ಕ್ಯಾಚ್ನ. ಅಲ್ಲಿ 1 ಕ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಈಸಿ ಕ್ಯಾಚು. ಅದು ಬೌಂಡ್ರಿನಲ್ಲಿ ಇವರೇ ಓವರ್ ರನ್ ಮಾಡಿಬಿಟ್ಟು ಒಂಥರ ತಿಕ್ಕಲ್ ಥರ ಇವ್ರ ಮುಂದಕ್ಕೆ ಹೋದ್ರು ಅಥವಾ ಬಾಲೆ ಸೊಟ್ಟೋಗಿ ಬಂತು. ನನಗೆ ಅರ್ಥನೇ ಆಗಿಲ್ಲ, ಅವ್ರಿಗೂ ಅರ್ಥ ಆಗಲಿಲ್ಲ. ಅದು ಕ್ಯಾಚ್ ಬಿಟ್ಟು ಮಕ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಓವರ್ ರನ್ ಮಾಡಿದ್ರು ಅಂತಲೇ ಕಾಣಿಸ್ತು. ಅದು ಬಾಲ್ ಕಾಣಿಸ್ಲಿಲ್ಲ ಅವ್ರ ಕಣ್ಣಿಗೆ, ಆ ಥರ ಹೋಗ್ಬಿಡ್ತು ಬಾಲ್ ನುಕ್ಕಂಡದು ಬೌಂಡ್ರಿನಲ್ಲಿ. ಆ ಕ್ಯಾಚ್ನಲ್ಲಿ ತಗೊಂಡಿದ್ದು 20 ರನ್ ಆಗಿರಲಿಲ್ಲ ಅಲ್ಲಿ ಟ್ರಾವೆಲ್ ಸೈಡ್ದು. ಅವ್ರು ನೋಡ್ರಿ 70+ ರನ್ಗೆ ತೊಗೊಂಡೋಗ್ತಾರೆ. ಚಾಕ್ಬಿಟ್ರು ಹಂಗೆ ಟ್ರಾವೆಲ್ ಸೈಡು ಪೋಪ್ಲಲ್ಲಿ ಆಡಿಸ್ಬಿಟ್ರು. ಅಭಿಷೇಕ್ ಶರ್ಮನೂ ಕೂಡ ಪರವಾಗಿಲ್ಲ, ಡೀಸೆಂಟಾಗಿ ಆಡಿದ್ರು ಪೋಪ್ಲಲ್ಲಿ. ಬಟ್ ಇವ್ರ ರೇಂಜಿಗಲ್ಲ ಅಂದ್ರೂ ಕೂಡ ಅವ್ರು ಅಗ್ರೆಸಿವ್ ಆಟನ ಅವ್ರು ಆಡಿದ್ರು. ಬಟ್ ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದ್ದು ಗುರು. ಇವ್ರದ್ದು 93 ರನ್ ಆಯಿತು ಅಂತಂದರೆ ಅವ್ರದ್ದು 120+ ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ಪು. ವಿಕೆಟ್ನೇ ಕಳ್ಕೊಂಡಿಲ್ಲ. ನಾಯಕ್ ಚತಂಗ್ ಚಚಿದ್ರು ಓಪನಿಂಗ್ ಪಾರ್ಟ್ನರ್ಶಿಪ್. ಎಲ್ಲಿ ಕ್ಯಾಚ್ ಹಿಡಿತಾ ಇಲ್ಲ ಇವರು. ಕೈಗೆ ಟಚ್ ಆಗ್ತೈತೆ ಹಿಡಿತಾ ಇದೆ. 50-50 ಚಾನ್ಸ್ ಇದ್ರೂ ಕೂಡ ಕನ್ವರ್ಟ್ ಮಾಡಬೇಕು ಅದನ್ನು. ಇಂಥ ಒಂದು ಬಿಗ್ ಗೇಮಲ್ಲಿ ಬಿಗ್ ಪ್ಲೇಯರ್ಸ್ ಅಂತ ಬಂದಾಗ ಟ್ರಾವೆಲ್ ಸೈಡ್ ಗೊತ್ತಲ್ಲ, ಮ್ಯಾಚ್ನ ತಿನ್ಬಿಡ್ತಾರೆ. ಒಬ್ಬರೇ ತಿನ್ಬಿಡ್ತಾರೆ. ಅಭಿಷೇಕ್ ಶರ್ಮಾ ಅಷ್ಟೇ ಒಬ್ಬರೇ ತಿನ್ಬಿಡ್ತಾರೆ ಮ್ಯಾಚ್ನ. ಸೊ ಇಂಥ ಚಾನ್ಸ್ಗಳು ಸಿಕ್ಕಿದಾಗ 50-50 ಚಾನ್ಸ್ ಇತ್ತು. 50-50 ಅಲ್ಲ, ಒಂದು ಕ್ಲಿಯರ್ ಚಾನ್ಸ್ ಇತ್ತು. ಇನ್ನು ಮಿಕ್ಕಂಥವೆಲ್ಲ 50-50 ಚಾನ್ಸ್ ಇತ್ತು. ಎಲ್ಲ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಅವಾಗಲೆಲ್ಲ ಮ್ಯಾಚ್ ಗೆಲ್ಲೋದಕ್ಕಾಗೋದು. 8-6ನ ಹೊಡೆದಿಕ್ಕಿದ್ರು ಅಲ್ಲಿ ಟ್ರಾವೆಲ್ ಸೈಡ್ ಅವರು. ಆ ಕ್ಯಾಚ್ನ ಡ್ರಾಪ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ 8ನೇ ಓವರ್ ಆದ ನಂತರ ಅಲ್ಲಾ ಅವರಿಗೆ ಔಟ್ ಆಗ್ತಾರೆ. ಇವರು ಅಭಿಷೇಕ್ ಶರ್ಮಾ ಅವರು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾವೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ ಆಗಿದ್ದು. ಇನ್ಫ್ಯಾಕ್ಟ್ ಇವರು ಬೋಲ್ಡೇ ಆಗೋಗ್ಬಿಟ್ರು. ಅಯ್ಯೋ ಪಾಪ ಅಂತ ಅನ್ಸ್ಬಿಟ್ಟು ಬಂದು ಫಸ್ಟ್ನೇ ಬಾಲೇನೇ ಬೋಲ್ಡ್ ಆಗೋಗ್ಬಿಟ್ರು. ಇದು ಸುಮಾರು ಸಲ ಆಗಿದೆ, ಈ ಸೀಸನಲ್ಲಿ ಆಗಿದೆ. ಬಂದು ಫಸ್ಟ್ ಬಾಲೇನೇ ಔಟ್ ಆಗಿರುವಂಥದ್ದು ಇಶಾನ್ ಕಿಶಾನ್ ಅವರು. ಸಿನ್ನ ಸಡನ್ಲಿ ಆಗಿರಲ್ಲ, ಆಗಲೇ ಬೋಲ್ಡ್ ಆಗಿರುವಂಥದ್ದು. ಸೊ ಇದು 2ನೇ ಇನ್ನಿಂಗ್ಸ್ 3ನೇ ಇನ್ನಿಂಗ್ಸಲ್ಲಿ ನೋಡ್ತಿರೋದು. 2ನೇದಂತಾಗೆ ಅನಿಸುತ್ತೆ. ಇಲ್ಲಿ ಪರವಾಗಿಲ್ಲ, ಮ್ಯಾಚ್ನ ಗೆದ್ರಲ್ಲ ಆಗಿರು. ಆ್ಯಂಡ್
ಕ್ಯಾಪ್ಟನ್ಸನ್ ಕೂಡ ಇನಿಷಿಯಲಿ ಸಖತ್ತಾಗಿ ನಿಭಾಯಿಸಿದ್ರು ಇಶಾನ್ ಕಿಶನ್ ಅವರು. ಸ್ಪೆಷಲ್ ಕ್ರೆಡಿಟ್ ಟು ಹೇಮ್. ಇವತ್ತು ಔಟ್ ಆಗಿದ್ರು ಕೂಡ ಅದಾದ ನಂತರ ಬತ್ತಪ್ಪ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ಸ್ ಆಗೋಗ್ಬಿಡುತ್ತೆ. ಅಲ್ಲ ಅವರಂತೂ ಫುಲ್ ಕುಪ್ಪಳಿಸ್ಬಿಡ್ತಾರೆ. ಮ್ಯಾಚಿಗೆ ಎಳ್ಕೊಂಬಿಟ್ವಿ, ಮ್ಯಾಚ್ ಎಳ್ದೇ ಬಿಟ್ವಿ, ಗೆದ್ದೇ ಬಿಟ್ವಿ ಅನ್ನೋ ಗುಂಗಲ್ಲಿ ಇರ್ತಾರೆ. ಬಟ್ ಎಲ್ಲ ನೀವು ಗೆಲ್ಲಿಲ್ಲ ಅಂತ ತೋರಿಸ್ಕೊಂಡು ಕೊಟ್ಟಿದ್ದು ಅಲ್ಲಿ ಏನು ಚಚ್ಚಿದ್ದು ಅಲ್ಲಿ ಕ್ಲಾಸನ್ ಬಂದ್ಬಿಟ್ಟು ಅಲ್ಲಿ. ಹೌದು, ಇವ್ರು ಇನಿಷಿಯಲಿ ಮಸ್ತಾಗಿ ಚಚ್ಚಿದ್ರು, ಬಟ್ ಅಲ್ಲಿ ಬಾಟಮಲ್ಲಿ ನಿಂತ್ಕೊಂಡು 60 ರನ್ ಹೊಡೆದಿದ್ರಲ್ಲ ಅಲ್ಲಿ. ಅಷ್ಟು ಅಗ್ರೆಸಿವ್ ಆಗಿ ಆಗ್ಬಿಟ್ಟು ಹೊಡೆದಿರಲ್ಲ. 30+ ಬಾಲಲ್ಲಿ 6ನೇ ಹೊಡೆದಿರಲ್ಲ, ಕಾಂಟ್ರಿಬ್ಯೂಟ್ ಮಾಡಿದ್ರಲ್ಲ. ಸಖತ್ತಾಗಿ 30+ ಬಾಲ್, ಎಷ್ಟು ಬಾಲು 30 ಬಾಲಿಗೆ 65 ಹೊಡೆದಿರಲ್ಲ. ಸಖತ್ತಾಗಿ ಆಡಿದ್ದಾರೆ. ಅರೌಂಡ್ ಎಷ್ಟು 4 6ನ ಹೊಡೆದಿದ್ದಾರೆ. ಇವ್ರಿಗಿಂತ ಲಾಸ್ಟಿಗೆ ಬಂದ್ರಲ್ಲ, ಇವರೇ ಮ್ಯಾಚ್ನ ಫಿನಿಷ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಕ್ಲಾಸನ್ನೇ ಮ್ಯಾಚ್ ಫಿನಿಷ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆದರು. ಅವರೇನು ಟ್ರೆಂಟ್ ಬೋಲ್ಟೆ ಅವ್ರಿಗೆ ಔಟ್ ಆರೋ ಕ್ಯಾಚ್ ಕೊಟ್ಬಿಟ್ಟು. ಸೊ ಅವ್ರದ್ದೇನಂತ ಅಗ್ರೆಸಿವ್ ಬ್ಯಾಟಿಂಗ್ ಅಲ್ಲ, ಬಟ್ ಕ್ಲಾಸನ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು ಅವ್ರದ್ದು. ಬಿಲ್ಡ್ ಮಾಡಿದ್ರು ಪಾರ್ಟ್ನರ್ಶಿಪ್ನ. ಅದಾದ ನಂತರ ಬಂದ್ರಪ್ಪ ಡೆತ್ ಓವರ್ಸಲ್ಲಿ ಇಲ್ಲಿ ಸಲೀಲ್ ಅರೋರ ಎಲ್ಲಿದ್ರು ಅವ್ರು 10 ಬಾಲಿಗೆ 30 ಹಾಕಿದ್ದು. ಇವ್ರು ಕ್ಲಾಸನ್ ಏನಪ್ಪ ಆಡೋದು, ನಾನು ಆಡ್ತೀನಿ ತೊಗೊಳ್ರಿ ಅಂತ ಏನು ರುಬ್ಬಿದ್ದದು ಸಲೀಲ್ ಅರೋರ. ಸೈಕಾಗೋಗ್ಬಿಟ್ಟೆ ಸಲೀಲ್ ಅರೋರ ಹೊಡೆದಂಥ ಏಟ್ಗಳನ್ನ ನೋಡ್ಬಿಟ್ಟು. ಬೂಮ್ರಾಗೆಲ್ಲ 9 ಲಕ್ಷ ಶಾಟ್ ಹೊಡೆದ್ರು ಗುರು. ಸೈಕಾಗೋಗ್ಬಿಟ್ಟೆ. 9 ಲಕ್ಷ ಶಾಟ್ ಹೊಡೆದಿದ್ದು. ಬುಮ್ರಾ ಎಷ್ಟಪ್ಪ ಹೊಡ್ಸ್ಕೊಂಡ್ರದು ಇವತ್ತು. ಎಲ್ಲ ಬೌಲರ್ಸು ಕಾಸ್ಟ್ಲಿ. ಬುಮ್ರಾ 54 ರನ್ ಹೊಡ್ಸ್ಕೊಂಡವ್ರೆ. ಅವರೇ ಕಾಸ್ಟ್ಲಿ ಎಷ್ಟಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ. 51 ರನ್ ಎಲ್ಲ ಹೊಡ್ಸ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ ಅನ್ನೋ ಥರ ಬೌಲಿಂಗ್ ನಾವು ಮಾಡಿರೋದು ಟ್ರೆಂಟ್ ಬೋಲ್ಟ್ ಅವರು, ಹಾರ್ದಿಕ್ ಪಾಂಡ್ಯ ಅವರು. ಅದು 10 and above ಎಕಾನಮಿ. ಸೊ ಈ ಥರ ಬೌಲಿಂಗ್ ಮಾಡ್ತು ಅಂದರೆ ಎಲ್ಲಿ ಗೆಲ್ಲೋದಕ್ಕಾಗತ್ತಪ್ಪ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಕ್ಯಾಚ್ಗಳನ್ನ ಡ್ರಾಪ್ ಮಾಡ್ಕೊಂಡು ಮೇಯ್ನಾಗಿ ಕ್ಯಾಚ್ಗಳನ್ನ ಬಿಟ್ಟಿದ್ದು ಇವತ್ತು ಮ್ಯಾಚ್ನ ಬಿಟ್ಟಿದ್ದು. ಆ ಟ್ರಾವೆಲ್ಸ್ ಹೆಡ್ ಕ್ಯಾಚ್ನ ತಾಕೊಂಡಿತ್ತು ಅಂದರೆ ಅವ್ರ ಬೌಪಲ್ಲಿ ಅಷ್ಟೊಂದು ಹೊಡಿಯೋದಕ್ಕಾಗ್ತಾ ಇರಲಿಲ್ವೇನೋ, ರೆಸ್ಟ್ರಿಕ್ಟ್ ಆಗಿರೋದೇನೋ, ಗೆದ್ದಿರಬಹುದಾಗಿತ್ತೇನೋ. ಯಾಕಂದರೆ 1 ಓವರ್ ಸ್ಪೇರ್ ಹೊಡೆದಿರೋದು. ಎಲ್ಲ ಒಂದು ಸ್ವಲ್ಪ ಸ್ಕೋರ್ ರೆಸ್ಟ್ರಿಕ್ಟ್ ಮಾಡಿತ್ತು ಅಂತಂದರೆ, ವಿಕೆಟ್ಸ್ಗಳನ್ನ ಎತ್ತಿತ್ತು ಅಂತಂದರೆ ಖಂಡಿತ ಗೆಲ್ಬೋದಾಗಿತ್ತು ಮುಂಬೈ ಇಂಡಿಯನ್ಸು. ಆ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿಬಿಟ್ಟು ಇವತ್ತು ಮಖ ಕೆಟ್ಟೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಮಹೇಂದ್ರ ಜಯವರ್ಧನೆಗಾಗಿರಲಿ, ರೋಹಿತ್ ಶರ್ಮಾ ಪಾಪ ಹೊರಗಡೆ ಕೂತ್ಕೊಂಡೆ ತಲೆ ಮೇಲೆ ಹಿಂಗೆ ಕೈ ಕೂತ್ಕೊಂಡ್ಬಿಟ್ರು. ಏನು ಹೇಳೋಣ, ಮುಂಬೈ ಇಂಡಿಯನ್ಸ್ಗೆ ಏನೂ ಆಗ್ತಾಯಿಲ್ಲ. ಟೀಮ್ ಚೆನ್ನಾಗಿದೆ ಮುಂಬೈ ಇಂಡಿಯನ್ಸ್ಗೆ, ಬಟ್ ಏನೂ ಆಗ್ತಾಯಿಲ್ಲ. ಆನ್ ಪೇಪರ್ ಚೆನ್ನಾಗಿದೆ ಮುಂಬೈ ಇಂಡಿಯನ್ಸು. ಇವಾಗಲೂ ಹೇಳ್ತೀನಿ ಆನ್ ಪೇಪರ್ ಚೆನ್ನಾಗಿದೆ, ಬಟ್ ಅವ್ರ ಕೈಲಿ ಏನೂ ಆಗ್ತಾಯಿಲ್ಲ.